ಶಿವ ಶಿವ ಪರಮಾತ್ಮ ಎಷ್ಟಾರ ಮದುವೆ ಇದ್ದಾವಪ್ಪ ಯಪ್ಪ ಹಂಗೆ ಲಗ್ನ ಪತ್ರ ಬರ್ತಾವೆ ಲಗ್ನ ಪತ್ರ ಕೊಡ್ತಾರ ನಾವು ಹೋಗ್ಯೇವು ಲಗ್ನಕ್ಕೆ ಅದು ಎಷ್ಟಾರ ಲಗ್ನ ಇದ್ದಾವೆ ಹಿಂಗಪ್ಪ ಯಾಕೆ ಬೇವ ಎದಕ್ಕೆ ಕರೆಯಾಕತ್ತಿದ್ದಿ ನಾನು ಅದ್ರಾಕತ್ತಿದ್ದೆ ಅಂತ ನನಗೂ ಟೈಮ್ ಆಗೈತಿ ಈಗ ಕೆಲ್ಸಕ್ಕೆ ಹೋಗಕ್ಕೆ ಸಜ್ಜಾಗತ್ತಿದ್ನಿ ಏನಿಲ್ಲಪ್ಪ ನಾಳೆ ಐನಾರ ಕಿಟ್ಟುನ ಮಗಳದು ಮದುವೆ ಐತಿ ಕಾವ್ಯಾಂದ ಹಿರೇಕೊಂಬ್ಯಾಗ ಮತ್ತು ನನಗೆ ಆರಾಮಿಲ್ಲಪ್ಪ ನೀ ಅಟ್ ಲಗ್ನಕ್ಕೆ ಹೋಗ್ಬಾ ನನಗೆ ರಜಾ ಇಲ್ಲ ಮೊನ್ನೆನ ಒಂದು 5-6 ದಿನ ರಜಾ ಹಾಕೇನಿ ಅವ ಮಾಲಕ ಬೈಯಾಕತ್ತಾನ ಈಗ ನಾನು ಬಿಟ್ನಿ ಅಂದ್ರೆ ಬೈತಾನ ನಾವು ಅಲ್ಲೇ ನೀನ ಹೋಗ್ಬಾ ಯಪ್ಪ ಹಂಗೆ ಮಾಡಬೇಡ ಅಲ್ಲೇ ಹೋಗಿರ್ತೀರಿ ಅಕ್ಕಿ ಕಾಳು ಹಾಕಿ ಬಾ ಆಯಾರು ಬರೆಸಿ ಅವ್ರೇನು ಮಾಡ್ತಾರೆ ಮನ್ಯಾಗ ಇರ್ತಾರೆ ನೀನು ಸ್ವಸ್ಥರ ಕರ್ಕೊಂಡು ನೀನ ಹೋಗ್ಬಾ ಇಲ್ಲಿರ ಅಪ್ಪಗಾರ ಹೇಳ್ವಾ ಈಗ ಮಾತ್ರ ನಾನು ಬಿಡ್ಸಕ್ಕೆ ಹೋಗ್ಬೇಡವ ಮಾಲಕ್ ಭಾಳ ಸಿಟ್ಟಿಗೆದ್ದಾನ ಅಲ್ಲೇನ ಆಯ್ತು ಬಿಡಿಯಪ್ಪ ಹೋಗಿ ಹಂಗಾರ ನೀನು ಮನೆ ಮದುವೆಗೂ ತಿಂಗಳಾನ್ಗಟ್ಲೆನ ರಜಾ ಹಾಕಿರೆ ಈಗೂ ಆಗೋ ಟೀ ಕೊಟ್ಟು ಬಿಟ್ಟಿರಿ ಯಾಕೆ ಹೋಗೋದಕ್ಕೆಪ್ಪ ನೀ ಹೋಗು ನೋಡ್ತಂತು ನಾ ಮತ್ತೆ ಹೋಗೋದಾದ್ರೆ ಅವಕ್ಕೇನಿ ಚಹಾ ಕುಡ್ದಿ ನೀ ಏನಾರು ತಿಂದಿನ ಅವನ್ನ ಚಂದಾಗೆ ಗುಳಿಗೆಗಳು ತಗೋ ಆ ಡಾಕ್ಟ್ರ ಇನ್ನೊಮ್ಮೆ ಬಾ ಅಂದಾನಂತ ಹೋಗಿ ಬಾ ಯಪ್ಪ ನನಗೆ ದವಾಖಾನಿಗೆ ನೀವು ಕೊಟ್ಟೋದು ರೊಕ್ಕನ ಗ್ಯಾಸ್ ತುಂಬಿಸ್ಕೊಂಬರಾಕ ಕೊಟ್ಟೀನಿಪ್ಪ ನಾನು ಅವನ್ನ ಕೊಟ್ಟೀನಿ ಗ್ಯಾಸ್ ತುಂಬಿಸ್ಕೊಂಬರಾಕ ನಮ್ಗೆ ಹ್ಞೂ ಯಪ್ಪ ಮತ್ತು ಗ್ಯಾಸು ಖಾಲಿ ಆಗಿತ್ತ ಇವು ಹುಡುಗರು ಒಲಿ ಮ್ಯಾಗ ಮಾಡಾಕ ಪೀಚಾಡಕತ್ತಿದ್ವ 2 ಹೆಣ್ಣುಡ್ರಿ ಹಿಂಗಾಗಿ ಯಾಕೆ ಆಗೋಲ್ದಕ್ಕೆ ಬಿಡು ಅವ್ರ ಕೊಟ್ಟಾರ ನನಗೆ ದವಾಖಾನಿಗೆ ಮತ್ತು ಇಲ್ಲ ಅಂದ್ರೆ ತೋರಿಸ್ತಾರ ಅಂತ ಕೊಟ್ನಿಪ್ಪ 930 ರೂಪಾಯಿ ಹೋತಂತ 1000 ರೂಪಾಯಿದಾಗ 70 ರೂಪಾಯಿ ಬಂತು ಹೊಳೆ ಗಾಡಿಗೆ ಒಂದಷ್ಟು ಎಣ್ಣೆ ಹಾಕಿಸ್ಕೊಂಡ್ರಂತ ಹಿಂಗಾಗಿ ಅವ್ರು ಯಾವಾಗ ಕೊಡ್ತಾರ ಅವಾಗ ಹೋಗಿ ತೋರಿಸ್ಕೊಂಬರ್ತಿಂತವಪ್ಪ ನೀವು ಕೊಟ್ಟಾಗ ನಾನು ತುಂಬು ಇರ್ಲಿರ ನಿನ್ನ ದವಾಖಾನಿಗೆ ತೋರಿಸ್ಕೊಂಬರ್ತೀನಿ ನೋಡುವ ಅವ ದೊಡ್ಡವಂಗ ನಿಮ್ಮ ಅಣ್ಣಗೆ ಫೋನ್ ಹಚ್ಚಿದ್ನಿ ನಿಮ್ಮ ಅಪ್ಪಗೆ ಫೋನ್ ಹಚ್ಕೊಡ ಅಂದಿದ್ನಿ ಫೋನ್ ಹಚ್ಕೊಟ್ಟಿದ್ದ ಮಾತಾಡೇನಿ ಗಾಡಿ ಲೋಡ್ ಆಗೈತೆ ಅತ್ತಯ್ಯಪ್ಪ ಅವ ಮೈಸೂರಾಗ ಅದಾನಂತ 2 ದಿನ ಬಿಟ್ಟು ರೊಕ್ಕ ಹಾಕ್ತಾನೆ ತಗೋರುವ ನಿನಗೆ ಒಂದು 5,000 ರೂಪಾಯಿ ನಿನ್ನ ಅವಾಗ ಹಾಕ್ತಾನಂತ ನೋಡಿ ಫೋನ್ಪೇ ಮಾಡ್ತಾನಂತ ಒಂದು 5,000 ರೂಪಾಯಿ ಫೋನ್ಪೇ ಮಾಡಿನಂದ್ರೆ ಯಪ್ಪ ಇನ್ನೊಮ್ಮೆ ಹೋಗಿ ದವಾಖಾನಿಗೆ ತೋರಿಸ್ಕೊಂಬರ್ತೇನೆ ನಾನು ಈಗ ದಾರಿ ನಡೆದ್ರೆ ಮಾತಾಡಕತ್ರ ದಸ ತೇಕ್ ಬರಾಕತ್ತೈತಿ ಅಂತಂದೆ ಹಂಗ್ಯಾಕೆ ಆಗಕತ್ತೈತಿ ನಿನಗೊಮ್ಮೆ ಹಂಗೆ ಆಗಿರ್ಕಿಲ್ಲ ಅದನ್ನು ಚೊಕ್ ಆಗೋ ಮಟ ನೀ ತೋರಿಸ್ಕೊಂಡು ಬಿಡುವ ನಾನು ರೊಕ್ಕ ಕೊಡ್ತೇನೆ ನಿನಗಂದಾನ ಅದಕ್ಕೆ ಯಪ್ಪ ಹಾಕ್ತೇನೆ ಅಂದ ನೋಡು ಅವ್ನು ನಿನಗೆ ರೊಕ್ಕ ಹಾಕಿನಂದ್ರೆ ಹಾಕ್ಯಂತ ತಗೋ ಹೋಗಿ ತೋರಿಸ್ಕೊಂಬರ್ತೇನೆ ದವಾಖಾನಿಗೆ ಅಟ್ ಮಾಡುವಂತ ತಗೋರವ ದವಾಖಾನಿಗೆ ರೊಕ್ಕ ಕೊಟ್ರೆ ಚಲೋ ಆಕತಿ ಆರಾಮಾಗುವಂತೆ ಆರಾಮಾಗಿ ನೀ ಆರಾಮಿದ್ದೆ ಅಂದ್ರೆ ನಮಗೂ ಯಾವುದು ಚಿಂತೆ ಇಲ್ವಾ ಆತು ಹೋಗ್ಲೇನ ಅಲ್ಬೇ ನಾನಾರ ತಿಂಗಳ ಧರ್ಮಸ್ಥಳ ಸಂಘದಿಂದ ಅದು ಇದಂದ್ರೆ ಒಂದು 2,000 ರೂಪಾಯಿ ತುಂಬ್ತಾನೆ ಮತ್ತು ರೊಕ್ಕ ನಾವು ಇವಲ್ದ ಅವ್ಗೆ ಅಣ್ಣಗೆ ಮನೆ ಹಾಕ್ಸುವಾಗ ರೊಕ್ಕ ಕೊಡಂತೇಳಿ ಅವ್ಗೆ ಹೇಳೇನಿಪ್ಪ ಎಲ್ಲ ಹೇಳೇನ ನಾನು ನಿಮ್ಮಂಗೆ ಸುಮ್ಮನೆ ಇರೋಂಗಿಲ್ಲ ಎಲ್ಲ ಮಾತಾಡೇನ ಕುಲ್ಲ ಹೇಳೇನಿ ನೋಡಪ್ಪ ನನಗೆ ಇನ್ನು ಮ್ಯಾಗ ನೀವು ಹಂಗಿಲ್ಲ ಇನ್ನು ನನಗೆ ಆರಾಮಿದ್ರೆ ನೀವು ದವಾಖಾನೆ ತೋರಿಸ್ಬೇಕು ನಮ್ಗೆ ರೊಕ್ಕ ಕೊಡ್ಬೇಕು ನೀನು ಅಂತೆಲ್ಲ ಮಾತಾಡೇನಿ ಮನೆಗೂ ಹಾಕ್ತಾಂತಕೋ ಅದನ್ನು ಕೇಳ್ತಾನೆ ರೀ ಈಗ ಹೊಂಟಿರಿ ನೀವು ಇನ್ನೂ ತಡ ಐತೆ ಯಾಕೆ ತಡೀರಿ ನಾನು ಬರ್ತೇನೆ ಅಲ್ಲೇ ಬ್ಯಾಂಕಿನ ಮಠ ಒಂದಿಟ್ಟು ಪಾಸ್ಬುಕ್ ಚೆಕ್ ಮಾಡಿಸ್ಕೊಂಡು ಬರೋದೈತಿ ನೀವು ಆರಾಮ್ಸಿರೋ ಹೋಗ್ಬರ್ರಿ ನಂಗೆ ಟೈಮ್ ಆಗೈತಿ ಈಗ ನಾವು ಅದು ಹಂಗಲ್ರಿ ಬಿಸಿಲಾಗೈತಿ ಗಾಡಿಯಾಗ ನಿಮ್ಗೆ ನಾನು ಅಲ್ಲಿ ಮಠ ಊರಾಗಿನ ಮಠ ಬರ್ತೇನೆ ಒಂದೀಟ ಬಿಟ್ಟು ಹೋಗ್ರಿ ನಾನು ಹೊಳೆ ಬರುವಾಗ ಮತ್ತೆ ಹೆಂಗೆ ಬರೋಕೆ ನೀನು ಏನಿಲ್ರಿ ಆಧಾರ್ ಕಾರ್ಡ್ ಇರ್ತೈತಲ್ಲ ಅಲ್ಲೇ ಚೌಡಿ ಮುಂದೆ ಬಸ್ಸಿಗೆ ಹತ್ತಿ ಬರ್ತೇನಂತ ಈಗ ಒಟ್ಟು ಬಿಡ್ರಿ ಅಲ್ಲೇ ಬೇಡ ಈಗೇನು ಮಾಡಕ್ಕ ಮತ್ತೆ ಯಾವಾಗಾರ ಒಮ್ಮೆ ಹೋಗುವಂತಿ ಹೊರೆ ನೋಡು ಹೊರೆ ಏನು ಮಾಡಾಕ್ತಿದ್ವಿ ಹೊರೆ ನೋಡು ನನಗೆ ಹೋಗ್ಯಂತೋದೆ ತಗೋರಿ ನೀವಂತೂ ಏನು ಹಚ್ಕೊಳ್ಳೋಂಗಿಲ್ಲ ಇದನ್ನು ನನ್ನ ಮಾತಾ ಕೇಳೋಂಗಿಲ್ಲ ಹೋರಂಗಾರ ನಿಮ್ಮ ಟೈಮ್ ಆಗಿದ್ರೆ ಮತ್ತೆ ಯಾವಾಗ ಹೋಗ್ಯಾನ ಅಲ್ಲ ಸುಮ್ಮನೆ ಮಾಡೋ ಉದ್ಯೋಗ ಮಾಡೋದು ಬಿಟ್ಟು ಬ್ಯಾಂಕಿಗೆ ಹೋಗ್ತಾನೆ ಬ್ಯಾಂಕಿಗೆ ಈಗ ನನಗೆ ಲೇಟ್ ಆಕತಿ ನಾನು ಹೋಗ್ಯಂತ ತಗೋರವ ತಗೋಯಪ್ಪ ಹೋಗಿ ಬಾ ಬಿಸಿಲಕತ್ ನಿನಗೂ ಶಿವ ದೇವರು ಚೆಂದಾಗಿ ಗಟ್ಟಿಯಾಗಿ ಇಡ್ಬೇಕಪ್ಪ ಈ ವಯಸ್ಸಿನಾಗು ನಮಗೆ ಎಲ್ಲಿಲ್ಲ ಇಲ್ಲಿಬ್ಬನ ಜಾತ್ರೆ ಅಂದ್ರೆ ಜೀವ ಸುತ್ತ ಬರಾಕತ್ತೈತಿ ಒಂದು ನೀರು ಬದಲಿ ಆದವು ಅಂದ್ರೆ ನೆಗಡಿ ಕೆಮ್ಮು ಹಿಂಗೆ ಆಗಾಕತ್ತೈತಿ ಎಲ್ಲಿ ಊರಾಗೆ ಹೋಗುವಂಗಾಗೋದಿಲ್ಲ ಜೀವ ಅಮ್ಮ ಅಂಟಿಯರು ಅದಾರು ಏನು ಮಾಡಾಕತ್ತಾರು ಯಾಕೆ ಅದಾರ ಮತ್ತು ನಮ್ಮ ಮಮ್ಮಿ 2 ಹೊಸ ನೈಟಿ ತೊಗೊಂಡ ಅಂತ ಆ ನೈಟಿನ ಆಕೆಗೆ ಹೊಲಿಗೆ ಹಾಕಿ ಫಿಟ್ಟಿಂಗ್ ಮಾಡಿ ಕೊಡ್ಬೇಕಂತ ಅಂಟಿ ಖಾಲಿ ಅದನ್ನ ಕೇಳಿ ಇದ್ರೆ ತಂದು ಕೊಡ್ತೇನೆ ಹಾಕಿ ಕೊಡ್ತಾಳಣ ನಾಕಿನ್ನ ನಿಮ್ಮ ಅಂಟಿನ ಕರಿತೇನೆ ತಡಿ ಕೇಳುವಂತಕಿನ ಏನು ಮಾಡ್ತಾಳೆ ಏನೋ ರೂಪವ ಯಾಕ್ರಿ ಕರೆದ್ರಿ ಅತ್ತಿಯಾರ ಹ್ಞೂ ಹುಡುಗಿಗೆ ಬಂದೈತೆ ನೋಡಿ ಏನೋ ಕೇಳಾಕತ್ತೈತಿ ಅಂಟಿಯಾರ ನಮ್ಮ ಮಮ್ಮಿ ಯಾರು ಹೊಸವು 2 ನೈಟಿ ತೊಗೊಂಡಾರ್ರಿ ಅವನ್ನೇನ ನೀವು ಹೊಲಿಗೆ ಹಾಕಿ ಮತ್ತು ಫಿಟ್ಟಿಂಗ್ ಮಾಡಿ ಕೊಡ್ಬೇಕಂತ್ರಿ ಕೇಳ್ಬಾ ಅಂದಾರ್ರಿ ಹಾಕಿ ಕೊಡ್ತೀರಿ ಆಟ ಉದ್ಯೋಗ ಐತವ ಈಗ ವಾರೆಯಾಗಿಂದ ಮಧ್ಯಾಹ್ನದಾಗ ಹಾಕಿ ಕೊಡ್ತೇನವಾ ಹಾಕಿ ಕೊಡ್ತೇನವಾ ತಂದು ಕೊಟ್ಟು ಹೋಗವಿ ತಂದು ಕೊಡ ನಾನು ವಾರೆಯಾಗಿಂದ ಹಾಕಿ ಕೊಡ್ತೇನೆ ಹಾಂ ಆಂಟಿ ಮನೆಗೆ ಹೋಗ್ಯಂತಡಿ ಹೋಗಿ ನಮ್ಮ ಮಮ್ಮಿ ಕಡೆ ಇಸ್ಕೊಂಬಂದು ಕೊಡ್ತೇನೆ ಅತ್ತಿ ಒಲಿ ಮ್ಯಾಗ ಇದನ್ನ ಮತ್ತು ಅಂಬ್ಲಿ ಮಾಡಿ ಅಂದಿದ್ರಲ್ರಿ ಆ ಮಜ್ಜಿಗೆ ಹಾಕಿ ಹುಳಿ ಅಂಬ್ಲಿ ಮಾಡಿ ಅಂದಿದ್ರಲ್ರಿ ಅದನ್ನ ಇತ್ತೇನ್ರಿ ಗ್ಯಾಸಿನ ಮ್ಯಾಗ ತಡ ಇಲ್ದ ಹೋಗ್ತೈತ್ರಿ ಹೋಗ್ಯೇನ್ರಿ ನೀವು ಮಜ್ಜಿಗೆ ಮಾಡ್ತೀರನ ನಿಮ್ಮ ಮನ್ಯಾಗ ಮಜ್ಜಿಗೆ ಅದಾವನ ಎಲ್ಲಿ ಬರ್ಬೇಕು ನಮ್ಮ ಮನ್ಯಾಗ ಮಜ್ಜಿಗೆ ಸಾಮಕ್ಕ ಕೊಟ್ಟು ಹೋಗಿದ್ಲ ಇವ್ರು ಸಾಮಕ್ಕ ತುರ್ನೂರು ಸಾಮಕ್ಕರ ಮನೆಗೆ ಎಮ್ಮೆ ಅದಾವಲ್ಲ ಹಾಕಿ ಕೊಟ್ಟಿದ್ಲು ಹುಡುಗರ ಕೈಯಾಗ ಒಂದು ಕ್ಯಾನ ಕೊಟ್ಟು ಕಳ್ಸಿದ್ದು ಅದನ್ನು ಈಕೆಗೆ ನಮ್ಮ ಸೇಕಾವ್ಗ ಒಟ್ಟು ಹುಳಿ ಅಂಬ್ಲಿ ಮಾಡುವ ಅಂತ ಹೇಳಿದ್ದೆ ಬಿಸಿಲು ಐತಲ್ಲ ಬಿಸಿಲು ದಿನ ಅಂಬ್ಲಿ
ಕುಡಿದ್ರೆ ಜನ್ಮಕ್ಕೆ ಹಿತ ಆಕತಿ ಅದಕ್ಕೆ ಮಾಡಂತ ಹೇಳಿದ್ನೆ ಮಾಡಕತ್ತಾಳ ಆಕಿ. ಹೌದೇನ್ರಿ? ನಮ್ಮ ಮಮ್ಮಿಗೆ ಹೇಳ್ತೇನೆ ತಡ್ರಿ, ಆಕಿ ಮಾಡ್ತಾಳ. ಈ ಹುಡುಗಿಯಾರು ಎಷ್ಟು ಬೇರೆಕಿದ್ದಿತ್ತು, ದೊಡ್ಡಾರ್ಕಿನ ಬಲ ಆಯ್ತು ನೋಡಿದ. ಯಾರು ಏನು ಮಾಡ್ತಾರೆ ಅದನ್ನು ಮಾಡೇನೆ ಅಂತತೆ ಹುಡುಗಿದ. ನಂದು ಚಸ್ಮಾ ನೋಡಿ ಏನ ಕೋಡ ಮುಂಜಾನೆಯಿಂದ ಹುಡುಕಾಕತ್ತಾನೆ, ಸಿಗಾವಲ್ದು. ಎಲ್ಲಾರ ನೋಡಿದ್ರು ಹುಡುಗಿ ಕೊಡು. ಯಾಕಮ್ಮರ ಎಲ್ಲಿ ಬಿಟ್ಟಿದನ ಚಸ್ಮಾ ನಿಂತದನ? ಎಲ್ಲೈತೆ ನೋಡು, ಸಿಗಾವಲ್ದು. ನೋಡು ಹುಡ್ಕ್ಯಾಡೋಗಟ ತೊಗೊಂಬರೋಗ. ಶೇಖವರ ಅಪ್ಪ ಬರ್ತೇನೆ ಅಂದಿದ್ನಲ್ಲ ಬಾ, ಅವ ಏನಂದ್ರೆ ಬರ್ತಾರಂತ ನೀವತ್ತ. ಅವ ಬರ್ತಿದ್ನಂತ, ಅವರು ಬನ್ನಿ ಒಟ್ಟಾಕತ್ತಾರಂತ. ಅವ ಇವಂಗ ಹೇಳ್ಯಾನ ಬಂದು ಒಂದಿಟ ಕಳಿಸಿ ಹೋಗಪ್ಪ ಅಂತ. ಇವರ ಕೆಲ್ಸಕ್ಕೆ ಹೋಗ್ತಾನಂತ. ಇವ್ ಬಿಡಾಕ ನಾಯಕ ಅನ್ನಕತ್ತಾನ. ಇವ್ರದ್ದು ಲಗ್ನ ಬಂದಿತ್ತು, ಲಗ್ನಕ್ಕೆ ಹೋಗಪ್ಪ ಅಂತ. ನೀವು ಅಲ್ಲಿ ಅಂದ ಇನ್ನಾಕಿನ ಕಳ್ಸಾಕ ಹೋಗಾನ ಏನಿಲ್ಲ. ಹೋಗಿದ್ರೆ ಬೇಸಕ್ಕಿತ್ತಲ್ಲೋ ಮಾರಾಯ. ಇನ್ನ ಫೋನ್ ಹಚ್ಚಿ ನನಗೆ ಗಂಟು ಬೀಳ್ತಾರೋ ಮಾರಾಯ, ಅವ್ರು ಕರ್ಕೊಂಬರ್ರಿ ಅಂತಂದು. ಹೋಗಿದ್ರೆ ಬೇಸಕ್ಕಿತ್ತಲ್ಲ, ಈ ಬಿಸಿಲ ಗಂಟೆ ಜಲ ಮೊಲ್ಲೆ ಅಂತತಿ. ಹೋಗಿ ಬಾ, ಅಲ್ಲಿಂದಾರ ಏನೈತಿ ಇಲ್ಲಿ ಇರ್ತಿದ್ದಿ, ಹೋಗು. ಒಂದು ಗುಂಟೆ ಹುಳಿ ಅಂಬ್ಲಿ ಮಾಡೀನಿ. ಹುಳಿ ಅಂಬ್ಲಿ ಮಾಡಿದ್ರೆ ಆತಿನ್ನ ಎಲ್ಲ ಅಡುಗೆದು ಮುಗ್ದಂಗೆ ಆತು. ಅದು ಸಿಕ್ಕವ ಏನು ಮಾಡಕತ್ತೀರಿ? ಏನಿಲ್ಲವ, ಅಡುಗೆದು ಮುಗೀತು. ಮತ್ತು ಇವನ್ನೆಲ್ಲ ಒರೆಸಿಟ್ಟು ಕೈ ತೊಗೊಳಕತ್ತಿದ್ನಿ. ಈಗ ಸಜ್ಜಾಗಿ ಅಲ್ಲಿ ಅದಕ್ಕಾರ ಹೊಂಟೀನು. ಏನಿಲ್ಲ, ಮೊನ್ನೆ ಇದನ್ನು ಡ್ರೆಸ್ ಹೊಲಿಸಿದ್ನಿ, ಹೆಂಗಾಕತ್ತೆ ಅಂತ ನೋಡಕ್ಕೆ ಹಾಕೊಂಡು. ಚೆಂದಾಗೈತಿಲ್ಲ? ಚಂದ ಆಗೈತಿ, ಎಲ್ಲ ಒಪ್ತಾವ ತೊಗೊಂಡು. ನಿನಗೆ ಕಲರ್ ಚೆಂದಾಗೈತಿ ನೋಡು. ಎಲ್ಲಿ ಹೊಲಿಸಿದ್ದಿ ಇದನ್ನು? ಯಾವಾಗ ತೊಗೊಂಡು? ಮೊನ್ನೆ ಊರಿಗೆ ಹೋಗಿದ್ನಲ್ಲ ಜಾತ್ರೆಗೆ, ಅಲ್ಲೇ ತೊಗೊಂಡಿನಿ. ಚೆಂದಾಗೈತಿ? ಚೆಂದಾಗೈತಿ. ಯಾವಾಗಾರ ಹಾಕ್ಕೊಳಕ್ಕೆ ಚಲೋ ಐತಿ ನೋಡು. ನಾನು ಹೆಂಗೆ ಹಾಕ್ಕೊಂಡು ಸಜ್ಜಾಗಿದ್ದಕ್ಕೆ ಹಂಗಾರ ಇದಕ್ಕಾರ ಹೊಂಟಾಳ, ಏನು ಮಾಡ್ಯಾಳ ಅದಕ್ಕೆ ಹಾಕ್ಕೊಂಡ ಅಂತ ಮಾಡಿದ್ದೆ ನಾನು. ಏನೋ ಈಗ ಟೈಮ್ ಇಲ್ತು ನನಗೆ, ಡೆಬ್ಬಿ ಕೊಡ್ರಿ. ಹೊಕ್ಕೆ ನನ್ನ ಟೈಮ್ ಆಗೈತಿ ಕೆಲ್ಸಕ್ಕೆ. ಡೆಬ್ಬಿ ಕಟ್ಟಿದ್ರೆ ಕೊಡ್ರಿ. ನಿಮ್ಗೆ ಡೆಬ್ಬಿ ಕಟ್ಟಾಕ ರೊಟ್ಟಿನ ಪಲ್ಯವು ನಾಷ್ಟ ಅದು ಮಾಡೇನಿ. ಆದರೆ ಇವತ್ತೊಂದಿಟ್ಟು ಹುಳಿ ಅಂಬ್ಲಿ ಮಾಡೇನ್ರಿ, ಅದನ್ನೊಟ್ಟು ಹಾಕಿ ಕೊಡಲಿಲ್ಲ ಎದ್ರಾಗದ. ಅದನ್ನೇನು ಮಾಡೋಕೆ ಬೇಡ, ಇಲ್ಲೇ ಒಂದು ಬಟ್ಟಲ್ದಾಗ ಹಾಕಿ ಕೊಡು, ಮನ್ಯಾಗ ಕುಡಿದು ಹೊಕ್ಕೇನೆ. ಅಂಬ್ಲಿ ಅದು ಕಟ್ತಾರನ, ಡೆಬ್ಬಿ ಕಟ್ಟಾಕ ರೊಟ್ಟಿ ಪಲ್ಯ ಅಷ್ಟು ಕಟ್ಟ.